ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಪೋಸ್ಟ್ ಆಫೀಸ್ GDS ನೇಮಕಾತಿ 2026ರ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡುವಂಥದ್ದು ಈಗಾಗಲೇ ಡೇಟು ಕಂಪ್ಲೀಟ್ ಆಗಿದೆ. ಓಕೆ, ಇನ್ನು ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು ಏನಪ್ಪ ಅಂತಂದರೆ ಎಡಿಟ್ ಮಾಡುವಂಥ ಆಪ್ಷನು ಸಹ ಮುಕ್ತ ಆಗುವಂಥ ಒಂದು ಇದಕ್ಕೆ ಬಂದಿದೆ. ಈಗ ಏನಪ್ಪ ಅಂತಂದರೆ ಅದರ ಒಂದು ರಿಸಲ್ಟ್ ನೀವು ಅಂದ್ಕೊಂಡ್ಬಿಟ್ಟಿರ್ಬೋದು, ರಿಸಲ್ಟ್ ಯಾವಾಗ ಬರುತ್ತೆ ಯಾವಾಗಿಲ್ಲ ಅಂತೇಳಿ. ಬಟ್ ಏನಪ್ಪ ಒಂದು ಇದೆ ಅಂತಂದರೆ ರಿಸಲ್ಟ್ ಡೇಟ್ನ ಆಲ್ರೆಡಿ ಅವರು ಮೊದಲಿಗೆ ಏನು ಮಾಡಿದ್ದಾರೆ ಅಂತಂತಂದರೆ ಅನೌನ್ಸ್ ಮಾಡಿದ್ದಾರೆ. ಯಾವಾಗ ರಿಸಲ್ಟ್ ಬಿಡ್ತೀವಿ ಅಂತಲೂ ಸಹ ಆಲ್ರೆಡಿ ಪೋಸ್ಟ್ ಆಫೀಸ್ GDS ಒಂದು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅವರು ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ. ಬಟ್ ಇಲ್ಲಿ ಏನಪ್ಪ ಅಂತಂತಂದರೆ ಈ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಮತ್ತು ರಿಸಲ್ಟ್ ಆದ ನಂತರ ಸೆಲೆಕ್ಟ್ ಆದಂಥ ಕ್ಯಾಂಡಿಡೇಟ್ಸ್ಗೆ ಎಷ್ಟು ಪರ್ಸೆಂಟೇಜ್ ಇದ್ದರೆ ಸೆಲೆಕ್ಟ್ ಆಗ್ತೀರಾ, ಅದೇ ರೀತಿಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲಿಗೆ ಬಂದುಬಿಟ್ಟು ನಿಮ್ಮ ಒಂದು ರಿಸಲ್ಟ್ ಬಂದುಬಿಟ್ಟು ಯಾವಾಗ ಬರುತ್ತೆ ಅಂತಂತಂದರೆ ಫೆಬ್ರವರಿ 28ಕ್ಕೆ 100% ಆವತ್ತು ನಿಮ್ಮ ಒಂದು ರಿಸಲ್ಟ್ ಬರುತ್ತೆ ಅಂತೇಳಿ ಅಫಿಷಿಯಲ್ ಆದಂತಹ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅದೇನು ನೋಟಿಫಿಕೇಷನ್ ಇದೆ ಅದರಲ್ಲಿ ಅವರು ಬಿಟ್ಟಿದ್ದಾರೆ. ಟೆಂಟೇಟಿವ್ ಡೇಟನ್ನು ಬಿಟ್ಟಿದ್ದಾರೆ. ಅದರ ಅನುಸಾರವೇ ನಿಮಗೆ ಫೆಬ್ರವರಿ 28ಕ್ಕೆ ಮೊದಲ ಮೆರಿಟ್ ಲಿಸ್ಟು ಬರುತ್ತೆ ಸ್ನೇಹಿತರೆ. ಮೊದಲ ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತೆ? ಫೆಬ್ರವರಿ 28. ಆವತ್ತಿನಿಂದಲೇ ಅವತ್ತಾದ ನಂತರ ನಿಮಗೆ ಸುಮಾರು ಒಂದು ವಾರ ಅಥವಾ 15 ದಿನಗಳವರೆಗೂ ನಿಮಗೆ ಟೈಮ್ ಕೊಡ್ತಾರೆ. ಏನಪ್ಪ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸೋದಕ್ಕೆ. ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತಂತಂದರೆ SLC ಮಾರ್ಕ್ಸ್ ಕಾರ್ಡು, ಒರಿಜಿನಲ್, ಮತ್ತು ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ UR ಆಗಿದ್ದರೆ ಏನು ಬೇಕಾಗಿಲ್ಲ. ಬೇರೆ ಯಾವುದು ಕ್ಯಾಸ್ಟಿಗೆ ನೀವು ಅಪ್ಲೈ ಮಾಡಿರ್ತೀರೋ ಅವೆಲ್ಲ ಸೆಂಟ್ರಲ್ ಫಾರ್ಮೆಟ್ನಾಗ ಇರಬೇಕು. ಮತ್ತು ನೀವೇನು ಈಗ ಕರ್ನಾಟಕದಲ್ಲಿ ಇದೆಯವಲ್ಲ, ಕರ್ನಾಟಕದಲ್ಲಿರುವಂತಹ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಅಪ್ಲೈ ಆಗಲ್ಲ. ಯಾಕಂತಂದರೆ ಅದು ಸ್ಟೇಟ್ ಸರ್ಟಿಫಿಕೇಟ್ ಇರುತ್ತೆ. ನೀವು ಸೆಂಟ್ರಲ್ ಫಾರ್ಮೆಟ್ನಲ್ಲಿ OBC ಸರ್ಟಿಫಿಕೇಟನ್ನು ಮಾಡಿಸ್ಬೇಕು. ಆ ಒಂದು ಸರ್ಟಿಫಿಕೇಟನ್ನು ಇಲ್ಲಿ ವ್ಯಾಲಿಡ್ ಆಗುತ್ತೆ, ಅದನ್ನು ನೀವು ಸಬ್ಮಿಟ್ ಮಾಡ್ಬೋದು. ಇನ್ನೊಂದೇನಪ್ಪ ಅಂತಂತಂದರೆ ಅದರ ಜೊತೆಗೆ ನೀವೇನಾದರೂ ರಿಸರ್ವೇಷನ್ EWS ಇದ್ದರೆ EWS ಸರ್ಟಿಫಿಕೇಟು, ಇವೆಲ್ಲ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಮತ್ತು ಡೇಟ್ ಆಫ್ ಬರ್ತಿಗೆ ಒಂದು ಆಧಾರ್ ಕಾರ್ಡು, ಒರಿಜಿನಲ್ ಡಾಕ್ಯುಮೆಂಟ್ ಆಧಾರ್ ಕಾರ್ಡು ಇಷ್ಟು ತೊಗೊಂಡೋದ್ರೆ ಸಾಕು. ಮೂರು ಡಾಕ್ಯುಮೆಂಟ್ಸ್, ಒಂದು SLC ಮಾರ್ಕ್ಸ್ ಕಾರ್ಡು, ಒಂದು ಕ್ಯಾಸ್ಟ್ ಸರ್ಟಿಫಿಕೇಟು, ಒಂದು EWS ಇದ್ದರೆ EWS, ಆಧಾರ್ ಕಾರ್ಡು. ಇಷ್ಟೇ ಡಾಕ್ಯುಮೆಂಟ್ಸು ನೀವು ಬೇಕಾಗಿರುವಂಥದ್ದು. ಅದು ಬಿಟ್ಟು ಇನ್ನು ಯಾವುದೇ ರೀತಿಯಾದ ಡಾಕ್ಯುಮೆಂಟ್ಸು ಸಹ ನಿಮಗೆ ಅವರು ಕೇಳೋದಿಲ್ಲ ಸ್ನೇಹಿತರೆ. ಓಕೆ, ಇಷ್ಟು ಡಾಕ್ಯುಮೆಂಟ್ಸು ಸಾಕು. ಓಕೆ, ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂತಂತಂದರೆ ಎಷ್ಟು ಪರ್ಸೆಂಟೇಜ್ ಇದ್ದರೆ ಇದಕ್ಕೆ ನೀವು ಸೆಲೆಕ್ಟ್ ಆಗ್ತೀರಾ ಅಂತಂತಂದರೆ 100% ನೀವು ಫಸ್ಟ್ ಲಿಸ್ಟಲ್ಲಿ ಬರಬೇಕು ಅಂತಂದರೆ ನಾ ಹೇಳುವಂಥವರೇ 100% ಬರ್ತೀವಿ. ಬರೋಕ್ಕೆ ಇದೆಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾವುದೇ ಕರ್ನಾಟಕದಲ್ಲಿ ನೋಡಿ ಅವತ್ತು ರಿಸಲ್ಟ್ ಬಂದಿನ ನಾ ಹೇಳೋದು ಕಟ್ ಆಫೇ ಇರುತ್ತೆ. ಅಲ್ಲಿ 82 ನಾ ಹೇಳುವಂಥ ಪರ್ಸೆಂಟೇಜ್ ಎಷ್ಟಿದ್ದರೆ 100% ನೀವು ಫೈನಲಲ್ಲಿ ಸೆಲೆಕ್ಟ್ ಆಗ್ತೀರಾ ಅಂತ ಹೇಳ್ತಾ, ಪರ್ಸೆಂಟೇಜ್ ಎಷ್ಟಿರಬೇಕು ಅಂತಂದರೆ 98, 99, 100 ಈ 3% ಇದ್ದವರು ಫಸ್ಟ್ ಲಿಸ್ಟಲ್ಲಿ ನೀವು ಬಂದೇ ಬರ್ತೀರಾ. ಇದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಂದು ಅಪ್ಡೇಟ್ಗೂ ಸಹ ನಮ್ಮೊಂದು ಯೂಟ್ಯೂಬ್ ಚಾನಲ್, ನಮ್ಮ ಟೆಲಿಗ್ರಾಮ್ ಗ್ರೂಪು ಜಾಯ್ನ್ ಆಗಿ ಅಲ್ಲಿ ನಿಮಗೆ ರಿಸಲ್ಟ್ ಬಂದ ತಕ್ಷಣವೇ ಅಲ್ಲಿ ಅಪ್ಡೇಟ್ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.